Hi guys, in this video I am going to discuss about more about in and on prepositions. Let us see where we will use this in several situations. Okay, see here several common uses of in and on occur with finger, street, academic discipline, transportation, okay, etc. In ಮತ್ತೆ ಆನ್ ಪ್ರಿಪೋಸಿಷನ್ ಮತ್ತೆ ನಾವು ಯಾವ ಸಿಚುವೇಶನ್ಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಯೂಸ್ ಮಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, see here in on, right? First one, my ring is on my finger. Why it is on my finger? On indicates surface. I already said about this in previous video, right? On indicates surface. ನನ್ನ ಉಂಗುರ ನನ್ನ ಬೆರಳಿನಲ್ಲಿದೆ means this ring sits on surface of the finger. Surface of the finger ಯಾವುದು? ಸ್ಕಿನ್. ಈ ಸ್ಕಿನ್ ಮೇಲ್ಗಡೆ ಕುತ್ಕೊಂಡಿದೆ ಸರ್ಫೇಸ್ ಮೇಲೆ. That's why my ring is on my finger, right? Inside my finger ಅಲ್ಲ, inside ಅಂದ್ರೆ ಬೆರಳು ಒಳಗಡೆ ಮುಚ್ಕೊಂಡಿರೋದಿಲ್ಲ, ರೈಟ್? ಬೆರಳು ಮೇಲ್ಗಡೆ ಕೂತಿದೆ, ಸ್ಕಿನ್ ಮೇಲ್ಗಡೆ, ರೈಟ್? ನೆಕ್ಸ್ಟ್, the children are playing in the street. ಮಕ್ಕಳು ಓಣಿಯಲ್ಲಿ ಆಡುತ್ತಿದ್ದಾರೆ. Why it is in? In indicates area or volume, right? See here, ಮಕ್ಕಳು ಓಣಿಯಲ್ಲಿ ಆಡುತ್ತಿದ್ದಾರೆ. That street is enclosed by house. ಆ ಓಣಿ ಮನೆಗಳಿಂದ ಸುತ್ತುವರಿಯಲ್ಪಟ್ಟಿರುತ್ತದೆ, ರೈಟ್? ಸೊ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ದಟ್ಸ್ ವೈ ಇಟ್ ವಿಲ್ ಬಿಕಮ್ ಏರಿಯಾ ಎನ್ಕ್ಲೋಸ್ಡ್ ಬೈ ಹೌಸಸ್. ಯಾವುದೇ ಒಂದು ಏರಿಯಾ ಅಥವಾ ಜಾಗ ಯಾವುದೇ ವಸ್ತುವಿನಿಂದ ಸುತ್ತುವರಿಯಲ್ಪಟ್ಟಿದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಇನ್ನನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ, ರೈಟ್? ಸೊ ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಸ್ಟ್ರೀಟ್. ಓಕೆ, ಹಿಯರ್ ಅವರ್ ಹೌಸ್ ಈಸ್ ಆನ್ ದ ಥರ್ಡ್ ಸ್ಟ್ರೀಟ್, ರೈಟ್? ನಮ್ಮ ಮನೆ ಮೂರನೇ ಓಣಿಯಲ್ಲಿದೆ. ಇಲ್ಲಿ ಆನ್ ಬರುತ್ತೆ, ಯಾಕೆ? ದಟ್ ಹೌಸ್ ಸಿಟ್ಸ್ ಆನ್ ಅ ಸರ್ಫೇಸ್ ಆಫ್ ದ ಗ್ರೌಂಡ್, ರೈಟ್? ಮನೆ ಎಲ್ಲಿದೆ? ಆನ್ ದ ಗ್ರೌಂಡ್, ಸರ್ಫೇಸ್ ಮೇಲಿದೆ. ಸರ್ಫೇಸ್ ಅಂತ ಬಂದಾಗ ನಾವೇನು ಯೂಸ್ ಮಾಡ್ತೀವಿ? ಆನ್ ಯೂಸ್ ಮಾಡ್ತೀವಿ. See here, I have taken here finger example, right? We have seen street examples also, how to use in and on in both situations, right? Next, see here academic discipline. Academic discipline means what? ಶೈಕ್ಷಣಿಕ, ನೀವು ಯಾವ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ದೀರಾ ಅಂತ ಹೇಳುವಾಗ ನಾವು ಯಾವ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ ಹಾಗಾದ್ರೆ? See here, she is a leading researcher in the bioengineering. ಅವಳು ಜೈವಿಕ ಎಂಜಿನಿಯರಿಂಗ್ ನಲ್ಲಿ ಪ್ರಮುಖ ಸಂಶೋಧಕಳಾಗಿದ್ದಾಳೆ, ರೈಟ್? ಅಕಾಡೆಮಿಕ್ ಡಿಸಿಪ್ಲಿನ್, ನಾವು ಯಾವ ಕ್ಷೇತ್ರದಲ್ಲಿ ಇದ್ದೀವಿ ಅಂತ ಹೇಳುವಾಗ ನಾವು ಪ್ರಿಪೋಸಿಷನ್ ಇನ್ ಅನ್ನ ಯೂಸ್ ಮಾಡ್ತೀವಿ. she is a leading researcher in the bioengineering, right? Another example, he is in the electronics field. ಅವನು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಇದ್ದಾನೆ, ರೈಟ್? ಸೊ ಇಲ್ಲಿ ಆನ್ ಅನ್ನ ಯೂಸ್ ಮಾಡೋದಿಲ್ಲ ಇಲ್ಲಿ ಅಕಾಡೆಮಿಕ್ ಡಿಸಿಪ್ಲಿನ್ ಬಂದಾಗ, ರೈಟ್? ನೆಕ್ಸ್ಟ್, ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಇನ್ ಮತ್ತೆ ಆನ್ ಯಾವ ತರ ಯೂಸ್ ಮಾಡ್ಬೋದು? Here, I am in the car, right? Why it is I am in the car? See here, he is on the bus. Bus alladre we use here on, car alladre in. Why? In a car we are unable to stand and walk. ಕಾರ್ ನಲ್ಲಿ ನಮಗೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಅಥವಾ ನಡೆದಾಡಕ್ಕೂ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಅಂತಹ ವಾಹನಗಳಲ್ಲಿ ಇದ್ದಾಗ ನಾವು ಇನ್ ಯೂಸ್ ಮಾಡ್ತೀವಿ, ಇನ್ ಪ್ರಿಪೋಸಿಷನ್. ಹಿಯರ್ we are able to stand and walk, right? ಈ ಬಸ್ ಅಲ್ಲಾದ್ರೆ ನಾವು ನಿಂತ್ಕೋಬಹುದು ಅಥವಾ ಓಡಾಡ್ಲೂಬಹುದು. ಅಂತಹ ವಾಹನಗಳಲ್ಲಿ ಇದ್ದಾಗ, ರೈಟ್? ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಅಂತಹ ದೊಡ್ಡ ದೊಡ್ಡ ವಾಹನಗಳಲ್ಲಿ ಇದ್ದಾಗ ನಾವೆಲ್ಲೂ ಅಲ್ಲಿ ನಡೆದಾಡಬಹುದು ಮತ್ತೆ ನಿಂತ್ಕೊಳ್ಬಹುದು. ಅಂತಹ ವಾಹನಗಳಲ್ಲಿ ಇದ್ದಾಗ ನಾವು ಪ್ರಿಪೋಸಿಷನ್ ಆನ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಟ್ಯಾಕ್ಸಿ ಆಲ್ಸೋ ಸೇಮ್, he is in the taxi. ಅವನು ಟ್ಯಾಕ್ಸಿಯಲ್ಲಿ ಇದ್ದಾನೆ. he is on the bus, he is on the train. I am on the train. ನಾನು ಟ್ರೈನ್ ಅಲ್ಲಿ ಇದ್ದೇನೆ. ಟ್ರೈನ್ ಅಲ್ಲಿ ನಾವು ನಿಂತ್ಕೋಬಹುದು ಅಥವಾ ಓಡಾಡ್ಲೂಬಹುದು, ರೈಟ್? she is on the plane. ಪ್ಲೇನ್ ಅಲ್ಲೂ ಕೂಡ ನಾವು ನಿಂತ್ಕೊಳ್ಬಹುದು, ಓಡಾಡ್ಲೂಬಹುದು, ರೈಟ್? ನೆಕ್ಸ್ಟ್, he is in the helicopter. ಹೆಲಿಕಾಪ್ಟರ್ ನಲ್ಲಿ ನಮಗೆ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಓಡಾಡೋಕ್ಕೂ ಸಾಧ್ಯ ಇಲ್ಲ, ರೈಟ್? ಅಲ್ಲಿ ನಾವು ಸ್ಮಾಲ್ ವೆಹಿಕಲ್ ಅಲ್ಲಿ ಎಲ್ಲಿ ನಮಗೆ ನಿಂತ್ಕೊಳ್ಳೋಕ್ ಆಗಲ್ಲ ಅಥವಾ ಓಡಾಡಕ್ ಆಗೋದಿಲ್ವೋ ಅಂತಹ ವೆಹಿಕಲ್ ಗಳಲ್ಲಿ ನಾವು ಇನ್ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ದೇ ಆರ್ ಆನ್ ದ ಶಿಪ್. ದೊಡ್ಡ ದೊಡ್ಡ ಹಡಗುಗಳಲ್ಲಿ ನಾವು ನಿಂತ್ಕೊಳ್ಳಬಹುದು, ಓಡಾಡಲೂಬಹುದು. ನಾನು ಸೈಕಲ್ ಮೇಲೆ ಇದ್ದೇನೆ. ಐ ಆಮ್ ಇನ್ ಸೈಕಲ್ ಆರ್ ಆನ್ ಸೈಕಲ್? ಐ ಆಮ್ ಆನ್ ಸೈಕಲ್. ಓಕೆ, ಸೈಕಲ್ ಕೂಡ ಸ್ಮಾಲ್ ವೆಹಿಕಲ್ ಆದ್ರೆ ಆನ್ ಬರುತ್ತೆ. ಐ ಆಮ್ ಆನ್ ಬೈಕ್, ಇನ್ ಬೈಕ್ ಅಲ್ಲ, ರೈಟ್? ಇವೆರಡು ಸ್ಮಾಲ್ ವೆಹಿಕಲ್ ಇದ್ರೂ ಕೂಡ ಎರಡು ಕಾಲುಗಳ ಮಧ್ಯ ವೆಹಿಕಲ್ ಬರೋದ್ರಿಂದ, ರೈಟ್, ನಾವು ಆನ್ ಪ್ರಿಪೋಸಿಷನ್ ನ ಯೂಸ್ ಮಾಡ್ತೀವಿ. See here, in and on
ರಿಲೇಟೆಡ್ ಟು ದ ಮೀಡಿಯಾ ಪ್ಲಾಟ್ಫಾರ್ಮ್ ಅಂಡ್ ಮೀಡಿಯಾ ಕಂಟೆಂಟ್. ಮಾಧ್ಯಮ ವೇದಿಕೆ ಮತ್ತು ಮಾಧ್ಯಮ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಿಪೋಸಿಷನ್ಸ್ ಇನ್ ಮತ್ತೆ ಆನ್ ಯಾವ ತರ ಯೂಸ್ ಮಾಡಬಹುದು. ಲೆಟ್ ಅಸ್ ಸಿ ಫಸ್ಟ್ ಒನ್, ಮೀಡಿಯಾ ಪ್ಲಾಟ್ಫಾರ್ಮ್ ಮೀನ್ಸ್ ಮಾಧ್ಯಮ ವೇದಿಕೆ, ರೈಟ್. ಶಿ ಇಸ್ ರಿಯಲಿ ಪಾಪ್ಯುಲರ್ ಆನ್ ಯೂಟ್ಯೂಬ್. ಅವಳು ಯೂಟ್ಯೂಬ್ ನಲ್ಲಿ ತುಂಬಾ ಜನಪ್ರಿಯತೆಯನ್ನು ಹೊಂದಿದ್ದಾಳೆ, ರೈಟ್. ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಾಗ ಸೊ ವಾಟ್ಸ್ಆಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ರೈಟ್, ದೀಸ್ ಆರ್ ಆಲ್ ಪ್ಲಾಟ್ಫಾರ್ಮ್. ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಾಗ ನಾವು ಪ್ರಿಪೋಸಿಷನ್ ಆನ್ ಯೂಸ್ ಮಾಡ್ತೀವಿ. ಓಕೆ. ಇನ್ ಅದರ್ ಹ್ಯಾಂಡ್ ಸಿ ಹಿಯರ್, ಮೀಡಿಯಾ ಕಾಂಟೆಂಟ್ ಮೀನ್ಸ್ ಮಾಧ್ಯಮ ವಿಷಯ. ಮಾಧ್ಯಮ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದ್ದರೆ ಅವಾಗ ನಾವು ಪ್ರಿಪೋಸಿಷನ್ ಇನ್ ಅನ್ನ ಯೂಸ್ ಮಾಡ್ತೀವಿ. ಐ ಸಾ ಹರ್ ಇನ್ ಅ ಯೂಟ್ಯೂಬ್ ವಿಡಿಯೋ. ಮೀಡಿಯಾ ಕಂಟೆಂಟ್, ರೈಟ್. ಯಾವ್ದಾದ್ರು ಪ್ಲಾಟ್ಫಾರ್ಮ್ ಒಳಗಡೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ವಿಷಯಕ್ಕೆ ಸಂಬಂಧಿಸಿದ್ದು ಮಾತನಾಡುವಾಗ ನಾವು ಪ್ರಿಪೋಸಿಷನ್ ಇನ್ ಅನ್ನು ಯೂಸ್ ಮಾಡ್ತೀವಿ. ಓಕೆ. ಐ ಸಾ ಹರ್ ಇನ್ ಅ ಯೂಟ್ಯೂಬ್ ವಿಡಿಯೋ. ನಾನು ಅವಳನ್ನು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡಿದೆ. ಓಕೆ. ಸಿ ಹಿಯರ್ ನೆಕ್ಸ್ಟ್, ಆರ್ ಯು ಆನ್ ಇನ್ಸ್ಟಾಗ್ರಾಮ್? ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಇದ್ದೀರಾ? ಮೀನ್ಸ್ ಡು ಯು ಹ್ಯಾವ್ ಅಕೌಂಟ್ ಆನ್ ಇನ್ಸ್ಟಾಗ್ರಾಮ್, ರೈಟ್. ಆರ್ ಯು ಆನ್ ಟ್ವಿಟರ್, ಲೈಕ್ ದಟ್. ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಾಗ ನಾವು ಆನ್ ಯೂಸ್ ಮಾಡ್ತೀವಿ. ಓಕೆ. ನೆಕ್ಸ್ಟ್, ಐ ಪೋಸ್ಟೆಡ್ ದ ಫೋಟೋಸ್ ಆನ್ ಮೈ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಸ್ ಗಳನ್ನ ಪೋಸ್ಟ್ ಮಾಡಿದೆ, ರೈಟ್. ಪ್ಲಾಟ್ಫಾರ್ಮ್ ಬಗ್ಗೆ ಮಾತಾಡ್ತಾ ಇದೀವಿ, ಇನ್ಸ್ಟಾಗ್ರಾಮ್. ನೆಕ್ಸ್ಟ್, ಐ ಪೋಸ್ಟೆಡ್ ದ ಫೋಟೋಸ್ ಇನ್ ಮೈ ಇನ್ಸ್ಟಾಗ್ರಾಮ್ ಸ್ಟೋರೀಸ್. ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಒಂದು ವಿಷಯ ಅಂತ ಬಂದಾಗ ಸ್ಟೋರೀಸ್ ಕಾಂಟೆಂಟ್ ಬಗ್ಗೆ ಮಾತನಾಡುವಾಗ ನಾವು ಇನ್ ಯೂಸ್ ಮಾಡ್ತೀವಿ. ಸ್ಪೆಸಿಫಿಕ್ ಆಗಿ ಇನ್ಸ್ಟಾಗ್ರಾಮ್ ಒಳಗಡೆ ಮತ್ತೆ ಸ್ಪೆಸಿಫಿಕ್ ಆಗಿ ಸ್ಟೋರೀಸ್ ಅಂತ ಬಂದಾಗ, ರೈಟ್. ಐ ಪೋಸ್ಟೆಡ್ ದ ಫೋಟೋಸ್ ಇನ್ ಮೈ ಇನ್ಸ್ಟಾಗ್ರಾಮ್ ಸ್ಟೋರೀಸ್. ಸ್ಪೆಸಿಫಿಕ್ ಬಂದಿದೆ ಇಲ್ಲಿ ಸ್ಟೋರೀಸ್ ಅಂತ, ಬಟ್ ಇಲ್ಲಿ ಐ ಪೋಸ್ಟೆಡ್ ದ ಫೋಟೋಸ್ ಆನ್ ಮೈ ಇನ್ಸ್ಟಾಗ್ರಾಮ್. ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಸ್ ಗಳನ್ನ ಪೋಸ್ಟ್ ಮಾಡಿದೆ ಅಂತ ಅರ್ಥ, ರೈಟ್. ಸಿ ಹಿಯರ್, ಟಿವಿ ಇಸ್ ಆಲ್ಸೋ ಮಾಧ್ಯಮ, ರೈಟ್. ಮಾಧ್ಯಮ ವೇದಿಕೆ, ರೈಟ್. ಶಿ ಇಸ್ ಆನ್ ಟಿವಿ. ಅವಳು ಟಿವಿಯಲ್ಲಿ ಬಂದಿದ್ದಾಳೆ, ರೈಟ್. ಐ ಸಾ ಹರ್ ಇನ್ ಅ ಟಿವಿ ಶೋ. ಪರ್ಟಿಕ್ಯುಲರ್ ಕಾಂಟೆಂಟ್, ಅವಳನ್ನ ನಾನು ಆ ಶೋ ನಲ್ಲಿ ನೋಡಿದೆ, ರೈಟ್. ಐ ಸಾ ಹರ್ ಇನ್ ಅ ಟಿವಿ ಶೋ. ಓಕೆ. ನೆಕ್ಸ್ಟ್, ಐ ಟೀಚ್ ಇಂಗ್ಲಿಷ್ ಆನ್ ಯೂಟ್ಯೂಬ್. I teach English on YouTube platform, right? YouTube is also a platform. ನಾನು ಯೂಟ್ಯೂಬ್ ನಲ್ಲಿ ಇಂಗ್ಲಿಷ್ ಕಲಿಸುತ್ತೇನೆ, ರೈಟ್. ನೆಕ್ಸ್ಟ್, I put it on Twitter. Twitter is also media platform, right? ನಾನು ಟ್ವಿಟರ್ ನಲ್ಲಿ ಹಾಕಿದೆ. ಓಕೆ. ಸೊ ಮೆನಿ ಅದರ್ ಥಿಂಗ್ಸ್ ಆರ್ ದೇರ್. It's on page number 1. ಆ ಪಿಕ್ಚರು ಆ ಪೇಜ್ 1 ಆನ್ ಯೂಸ್ ಮಾಡ್ತೀವಿ, ರೈಟ್. ಇಟ್ಸ್ ಆನ್ ಪೇಜ್ 1. ಇಟ್ಸ್ ಆನ್ ಪೇಜ್ 18. ಓಕೆ. ಆ ಪಿಕ್ಚರ್ ಅಥವಾ ಆ ವಿಷಯ ಪೇಜ್ ನಂಬರ್ 18 ನಲ್ಲಿದೆ ಅಂತ ಅರ್ಥ. ಓಕೆ. ಸೊ ದೇರ್ ಆರ್ ಮೆನಿ ಎಕ್ಸೆಪ್ಷನ್ಸ್ ಆರ್ ದೇರ್ ಇನ್ ಇಂಗ್ಲಿಷ್. ಇವನ್ನೆಲ್ಲ ತಿಳ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮತ್ತೆ ಇನ್ ಮತ್ತೆ ಆನ್ ವೇರಿಯೇಷನ್ಸ್ ಆಗುತ್ತೆ. ಸೊ ದೇರ್ ಇಸ್ ಆಲ್ವೇಸ್ ಎಕ್ಸೆಪ್ಷನ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. So main things you have to remember. I hope this is clear to you. See you in the next video.